ಜೆಂಟಲ್ಮ್ಯಾನ್, ಕರ್ನಾಟಕ ಕೇರಳ ನೆರೆ ರಾಜ್ಯಗಳು ಅನ್ಯೋನ್ಯ ಬಾಂಧವ್ಯವನ್ನ ಹೊಂದಿವೆ. ಆದ್ರೂ ಗಡಿ ವಿವಾದ ಇತ್ಯರ್ಥಗೊಂಡಿಲ್ಲ. ಮೊದಲಿನಿಂದಲೂ ನಾನಾ ನೀನಾ ಅಂತ ಕರ್ನಾಟಕ ಕೇರಳ ಸಂಘರ್ಷಕ್ಕಿಳಿದಿವೆ. ಕೋರ್ಟ್ ಮೆಟ್ಟಿಲೇರಿದ್ದೂ ಆಗಿದೆ. ಆದ್ರೂ ಕೂಡ ಗಡಿ ವಿವಾದ ಕಗ್ಗಂಟಾಗಿಯೇ ಉಳಿದಿದೆ. ಈಗ ರಾಜ್ಯ ರಾಜಧಾನಿಯಲ್ಲೇ ಕೇರಳ ಸರ್ಕಾರ ಖ್ಯಾತಿಯನ್ನ ತೆಗೆದಿದೆ. ಇದು ದೆಹಲಿ ಮಟ್ಟದವರೆಗೂ ಭಾರಿ ಚರ್ಚೆಗೀಡಾಗಿದೆ. ಏನಿದು ಪ್ರಕರಣ ಅಂತೀರಾ? ಎಸ್ ವೀಕ್ಷಕರೇ, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಅವರು ಮುಸ್ಲಿಮರಾಗಿದ್ರು. ಇಲ್ಲಿ ಅವರ ಧರ್ಮ ಹೇಳ್ತಿರೋದಕ್ಕೂ ಕಾರಣವಿದೆ. ಇದನ್ನ ಮುಂದೆ ಹೇಳ್ತೇವೆ. ಹೀಗೆ ಸಿದ್ದರಾಮಯ್ಯ ಸರ್ಕಾರ ಈ ಕುಟುಂಬಗಳನ್ನ ಒಕ್ಕಲೆಬ್ಬಿಸಿದೆ ಎಂದು ಕೇರಳ ಸಿಎಂ ವಿಜಯನ್ ಆಕ್ರೋಶ ಭರಿತವಾಗಿ ಪ್ರತಿಕ್ರಿಯಿಸಿದ್ರು. ಇದು ಸಿದ್ದರಾಮಯ್ಯ ಹಾಗೂ ಅವರ ಸಂಪುಟದ ಸಚಿವರನ್ನ ಕೆರಳಿಸಿದೆ. ಹಾಗಾಗಿಯೇ ಸ್ಟ್ರಾಂಗ್ ಆಗಿಯೇ ತಿರುಗೇಟನ್ನ ನೀಡಿದ್ದಾರೆ. ಅವರೆಲ್ಲರೂ ಅಕ್ರಮವಾಗಿ ಅಲ್ಲಿ ನೆಲೆಸಿದ್ರು. ಹಾಗಾಗಿಯೇ ಅವರನ್ನ ಅಲ್ಲಿಂದ ತೆರವುಗೊಳಿಸಲಾಗಿದೆ. ನಮ್ಮ ಸರ್ಕಾರಕ್ಕೂ ಮಾನವೀಯತೆ ಇದೆ. ಇದನ್ನ ನಾವು ಕೇರಳ ಸಿಎಂ ಕಡೆಯಿಂದ ಕಲಿಯುವಂತ ಅವಶ್ಯಕತೆ ನಮಗಿಲ್ಲ. ಸತ್ಯಾಂಶವನ್ನ ತಿಳಿದು ಮಾತನಾಡ್ಲಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೇರಳ ಸಿಎಂಗೆ ತಿರುಗೇಟನ್ನ ನೀಡಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋದು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ. I request Mr. Pinarayi, without knowing things, the fact of the case, you should not interfere with such a. We are not into any bulldozer. ಇದು ಕಾಂಗ್ರೆಸ್ ಹಾಗೂ ಎಡಪಕ್ಷಗಳ ರಾಜಕೀಯ ಸಂಘರ್ಷಕ್ಕೆ ಕೂಡ ನಾಂದಿ ಹಾಡಿದೆ. ಇದರಿಂದ ಎಚ್ಚೆತ್ತಂತಹ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಕೇರಳದವರೇ ಆದಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಧ್ಯಪ್ರವೇಶಿಸಿದ್ದಾರೆ. ಸರ್ಕಾರ ಇಂತಹ ಕ್ರಮಗಳನ್ನ ಕೈಗೊಳ್ಳುವಲ್ಲಿ ಎಚ್ಚರ ವಹಿಸಬೇಕಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇದೂ ಅಲ್ಲದೆ ಕೇರಳ ಸಂಸದರ ನಿಯೋಗ ಹಾಗೂ ಕೇರಳ ಶಾಸಕರ ನಿಯೋಗವು ಭೇಟಿಯನ್ನ ನೀಡಿ ಪರಿಶೀಲಿಸಿದೆ. ಇದು ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿದೆ. ಸಿದ್ದರಾಮಯ್ಯ ಅವರು ಸಿಎಂ ಆದ್ರೆ ಕೆಸಿ ವೇಣುಗೋಪಾಲ್ ಕೇರಳದವರಾದ್ರೂ ಕರ್ನಾಟಕದ ಸೂಪರ್ ಸಿಎಂ ಎಂದು ಬಿಜೆಪಿಗರು ಲೇವಡಿಯನ್ನ ಮಾಡಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಅದನ್ನ ಚರ್ಚೆ ಬೇಡ. ಒಟ್ಟಾರೆ ಕೋಗಿಲು ಲೇಔಟ್ ಬಳಿ 200 ಕುಟುಂಬಗಳು ವಾಸವಿದ್ದಂತಹ ನಿವಾಸಗಳನ್ನ ಸರ್ಕಾರ ತೆರವುಗೊಳಿಸಿದ್ದು ಕಾಂಗ್ರೆಸ್ ಬಿಜೆಪಿ ಎಡಪಕ್ಷಗಳ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಇಷ್ಟಕ್ಕೂ ಕೇರಳ ಸಿಎಂ ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಲು ಕಾರಣವೂ ಇದೆ. ಅದೇನಂದ್ರೆ ಇಲ್ಲಿ ಸಂತ್ರಸ್ತರಾದವರಲ್ಲಿ ಸಾಕಷ್ಟು ಜನ ಮುಸ್ಲಿಮರು. ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ವಿಜಯನ್ ತಂತ್ರವನ್ನ ಮಾಡಿದ್ದಾರೆ. ಅದೇನಂದ್ರೆ ಇತ್ತೀಚೆಗೆ ಕೇರಳದಲ್ಲಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ರೂ ಕೂಡ ಮುಸ್ಲಿಮರನ್ನೇ ಒಕ್ಕಲೆಬ್ಬಿಸ್ತಾ ಇದೆ. ಇಂತಹ ಕಾಂಗ್ರೆಸ್ ಅನ್ನ ನೀವು ಬೆಂಬಲಿಸ್ತೀರಾ ಅನ್ನೋದನ್ನ ಬಿಂಬಿಸೋಕೆ
ಕೇರಳ ಸಿಎಂ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಆದರೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಅಂಡ್ ಟೀಮ್ ಸರಿಯಾಗಿಯೇ ತಿರುಗೇಟನ್ನ ನೀಡಿದ್ದಾರೆ. ಇನ್ನೊಂದೆಡೆ ಈ ವಿಚಾರದಲ್ಲಿ ಕೆಸಿ ವೇಣುಗೋಪಾಲ್ ಮುತುವರ್ಜಿಯನ್ನ ವಹಿಸಿರೋದು ಬಿಜೆಪಿಗೆ ಅಸ್ತ್ರವಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.